ಹೇಳಿಬೇಕಾ ಸರ್? ಹೇಳಿ ಅಣ್ಣ, ಇವತ್ತು ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಾ. ಇವತ್ತು ಅಂಬೇಡ್ಕರ್ ಅವರ ವಿಚಾರ ಅವನ್ನೆಲ್ಲ ನೀವು ಮೈಗೂಡಿಸ್ಕೊಂಡಿದ್ದೀರಾ. ಇಂಥ ಸಂದರ್ಭ ತಾವೇನು ಹೇಳ್ತೀರಾ? ನಾವು ನಿರಂತರವಾಗಿ ಏನು ಹಿಂದೆ ನಾವು ಸರ್ಕಾರಿ ಶಾಲೆಯಲ್ಲಿ ನಾವು ಓದ್ಕೊಂಬಂದಂಥವ್ರು, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮೇಲೆ ಬೆಳ್ಕೊಂಬಂದಂಥವ್ರು ನಾವು. ಅದೇ ವಿಷಯದಲ್ಲಿ ಇವತ್ತು ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟು ಅಂತ ನಾವೇನು ಇವತ್ತು ಸುಮಾರು ವರ್ಷಗಳಿಂದನೂ 40 ವರ್ಷಗಳಿಂದನೂ ಸತತವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅಂದಿನ ಕಾಲದಲ್ಲಿ ನಾವು ಕಾರ್ಯಕ್ರಮ ತುಂಬ ಚಿಕ್ಕದಾಗ ಚೊಕ್ಕಟವಾಗಿ ಇದ್ದರೂ ಒಂದು ಬಡಸ್ಥಾನದಲ್ಲಿ ಮಾಡ್ತಾಯಿದ್ವಿ. ಆದರೆ ಇವತ್ತಿನ ದೃಷ್ಟಿಯಲ್ಲಿ ಇವತ್ತು ನಮ್ಮ ಯುವ ಪೀಳಿಗೆ ಎಲ್ಲ ವಿದ್ಯಾವಂತರು ಬುದ್ಧಿವಂತರು ದಿವಸ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಏನು ಕಾಲೇಜ್ ಮಕ್ಕಳಿಗೆ ಇವತ್ತು ಒಂದು ನೋಟ್ಸ್ ಬುಕ್ ಮುಖಾಂತರ ಇವತ್ತು ಅಂಬೇಡ್ಕರ್ ಪರಿನಿರ್ವಾಣ ದಿನ ಕಾರ್ಯಕ್ರಮನ ಮಾಡಬೇಕು ಅಂತ ದೃಷ್ಟಿಯಲ್ಲಿ ನಾವು ಇದೇ ವರ್ಷ ಏನು ಅಂತಲ್ಲ, ಪ್ರತಿ ವರ್ಷವೂ ಸಹ ನಿರಂತರವಾಗಿ ನಾವು ಮಾಡ್ಕೊಂಬತ್ತಾ ಇದ್ದೀವಿ. ಇದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗೋಂಥ ಕಾರ್ಯಕ್ರಮನ ನಮ್ಮ ಪೀಳಿಗೆಯಲ್ಲಿ ನಾವು ಮಾಡ್ತೀವಿ. ನಂತರ ಬರೋಂಥ ಪೀಳಿಗೆ ಅದನ್ನು ಕಂಟಿನ್ಯೂ ಮಾಡಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮ ಹಿಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಇವತ್ತು ನಮ್ಮ ಜಕ್ಕೂರು ಪದವಿ ಪೂರ್ವ ಸರ್ಕಾರಿ ಕಾಲೇಜಿನ ಮಕ್ಕಳು ಇವತ್ತೇನು 250 ಜನ ಮಕ್ಕಳಿಗೆ ಇವತ್ತು ನೋಟ್ಬುಕ್ ವಿತರಣೆ ಮಾಡಿದ್ರು. ನಿಜವಾಗ್ಲೂ ಅವ್ರು ಒಂದೊಂದು ಅಕ್ಷರನೂ ಸಹ ಅಂಬೇಡ್ಕರ್ ಅವರ ಅಕ್ಷರ ಅನ್ನೋ ದೃಷ್ಟಿಯಲ್ಲಿ ಅವ್ರು ಮೈಗೂಡಿಸ್ಕೊಳ್ಳಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ನಾವು ಇವತ್ತು ನೋಟ್ಬುಕ್ಕನ್ನು ವಿತರಣೆ ಮಾಡಿದ್ದೀವಿ. ಇವತ್ತು ಅಂಬೇಡ್ಕರ್ ಪರಿನಿರ್ವಾಣ ದಿನ. ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ? ಅಂಬೇಡ್ಕರ್ ಅವರ ವಿಚಾರ ಅವನ್ನೆಲ್ಲ ನಾವು ಏನೋ ಮೈಗೂಡಿಸ್ಕೊಂಡು ದಿನ ಬೆಳಗ್ಗೆ ನಾವೇನೋ ಬುಕ್ ತೆರೆದ್ರೆ ನಮಗೇನು ಊಟ ಬೇಡ ಅನ್ನಿಸ್ತದೆ, ನಮ್ಗೆ ಇನ್ನೇನು ಬೇಡ. ಜೀವನದಲ್ಲಿ ಅವ್ರದ್ದೊಂದು 5 ಪುಟ ಓದ್ಬಿಟ್ಟು ನೆಮ್ಮದಿ ನಿದ್ದೆ ಮಾಡಿ ಬೆಳಗ್ಗೆ ನಾವು ಇನ್ನು 5 ಪುಟಕ್ಕೆ ನಾವೇನು ಜನಕ್ಕೆ ನಾವು ತಿಳಿ ಹೇಳಬೇಕು, ಜನರ ಹತ್ರ ಏನಾದರೂ ಬದಲಾವಣೆ ನಾವು ತರಬೇಕು ಅನ್ನೋ ದೃಷ್ಟಿನ ಇಟ್ಕೊಂಡು ಇವತ್ತು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಮೈಗೂಡಿಸ್ಕೊಂಡೇ ಇವತ್ತು ನಿರಂತರವಾಗಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ಒಂದೇ ಅಂತಲ್ಲ ನಮ್ಮ ಜೀವನನೂ ಸಹ ನಾವು ಅವರ ಸಿದ್ಧಾಂತದಲ್ಲಿ ಇವತ್ತು ಜನಗಳ ಕೈ ಬಾಯೆಲ್ಲ ಶುದ್ಧ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವಂತೂ ಅಷ್ಟು ಓದೋಕ್ಕಾಗಿಲ್ಲ. ನಮ್ಮ ಮಕ್ಕಳಾದ್ರೂ ಅಂಬೇಡ್ಕರ್ ಎಲ್ಲಿಗೆ ಹೋದ್ರೋ ಅಟ್ಲೀಸ್ಟ್ ಅವರ ಒಂದು 10% ಆದರೂ ನಮ್ಮ ಮಕ್ಕಳನ್ನ ಆ ಮಟ್ಟಕ್ಕೆ ತರಬೇಕು ಅನ್ನೋ ಧ್ಯೇಯದಲ್ಲಿ ನಾವು ನಮ್ಮ ಟೀಮು ನಾವು ಮಾಡ್ತಾ ಬರ್ತಾಯಿದ್ದೀವಿ.